ರಾಜ್ಯ ಸರ್ಕಾರದ ಅಕ್ರಮಗಳ ವಿರುದ್ಧ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನ ಹಮ್ಮಿಕೊಂಡಂತ ಬಿಜೆಪಿಗರು ಎಲ್ಲೋ ಒಂದ್ ಕಡೆ ತಾಳಮೇಳ ತಪ್ತಾ ಇದ್ದಾರಾ ಅಂತ ಅಂದ್ರೆ ಬಿಜೆಪಿನಲ್ಲೇ ಬಣ ಬಡದಾಟ ಇದೆಯಾ? ಕಾಂಗ್ರೆಸ್ ಅನ್ನ ಆಡ್ಕೊಳ್ತಾ ಇದ್ರು, ಇಲ್ಲಿ ಡಿ ಕೆ ಶಿವಕುಮಾರ್ದು ಒಂದು ಬಣ, ಇಲ್ಲಿ ಸಿದ್ದರಾಮಯ್ಯನವ್ರದ್ದು ಒಂದು ಬಣ ಅಂತ ಹೇಳಿ. ಆದ್ರೆ ಈಗ ಬಿಜೆಪಿ ಮನೆಯೊಂದು ಎಷ್ಟು ಬಾಗಿಲಾಗಿದೆ. ಈ ಬಣ ಬಡಿದಾಟಗಳು ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೆ? ಈ ಪಾದಯಾತ್ರೆ ವಿಜೇಂದ್ರ ಅವರನ್ನ ಒಬ್ಬ ಲೀಡರ್ ಆಗಿ ಬಿಂಬಿಸೋದಕ್ಕೆ ನಡೆದಂತಹ ಪಾದಯಾತ್ರೆನೋ ಅಥವಾ ಎಲ್ಲೋ ಒಂದ್ ಕಡೆ ಇದು ನಿಜಕ್ಕೂ ಕೂಡ ಮೂಢ ಹಗರಣದ ವಿರುದ್ಧ ನಡೆದಂತಹ ಪಾದಯಾತ್ರೆನ ಅನ್ನುವಂತ ಸಾಕಷ್ಟು ಪ್ರಶ್ನೆ ಇದೆ. ಹಾಗಾದ್ರೆ ಬಿಜೆಪಿ ಇದು ಒಂದೇ ಪಾದಯಾತ್ರೆಗೆ ನಿಲ್ಸುತ್ತಾ? ನೋ, ಮತ್ತೊಂದು ಪಾದಯಾತ್ರೆಗೆ ಬಿಜೆಪಿ ಮುಂದಾಗ್ತಾ ಇದೆ. ಹಾಗಾದ್ರೆ ಬಿಜೆಪಿಯ ಬಣ ಬಡಿದಾಟ ಎಲ್ಲಿವರೆಗೂ ಹೋಗುತ್ತೆ? ಇನ್ನೆಷ್ಟು ಪಾದಯಾತ್ರೆಗಳಾಗುತ್ತೆ? ಯಾಕೆ ಬಿಜೆಪಿ ಮನೆಯೊಂದು ಎಷ್ಟೋ ಬಾಗಿಲು ಅನ್ನೋ ರೀತಿ ಅನ್ನಿಸ್ಕೊಳ್ತಾ ಇದೆ ಅಂತ ಇವತ್ತಿನ ಪವರ್ ಫೋಕಸ್ ನಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಬಿಜೆಪಿ ಬಣ ಬಣ. ಸರ್ಕಾರದ ವಿರುದ್ಧ ಸಮರ ಸಾರಿದ ಬಿಜೆಪಿಯಲ್ಲೇ ಈಗ ಬಣ ಬಣ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಮೂಢ ಅಕ್ರಮದ ವಿರುದ್ಧ ನಡೆದಂತಹ ನಡಿಗೆ ಆಗಸ್ಟ್ 3ರಿಂದ 10ರವರೆಗೆ ನಡೆಯಿತು ಮೈಸೂರು ಪಾದಯಾತ್ರೆ. ಬಿವೈ ವಿಜಯೇಂದ್ರ ಆರ್ ಅಶೋಕ್ ನೇತೃತ್ವದಲ್ಲಿ ಈ ಪಾದಯಾತ್ರೆ ನಡೆಯಿತು. ಮೈಸೂರು ಚಲೋದಲ್ಲಿ ಹೆಜ್ಜೆ ಹಾಕ್ಲೇ ಇಲ್ಲ ಹಲವು ನಾಯಕರು. ಅಂದ್ರೆ ಬಿಜೆಪಿಯಲ್ಲೇ ಇದ್ದಂತ ಹಲವು ನಾಯಕರುಗಳು ಈ ಮೈಸೂರು ಚಲೋದಲ್ಲಿ ಹೆಜ್ಜೆ ಹಾಕ್ಲೇ ಇಲ್ಲ, ಈ ಪಾದಯಾತ್ರೆಯಲ್ಲಿ ಕಾಣಿಸ್ಕೊಳ್ಳೂ ಇಲ್ಲ, ಅದಕ್ಕೆ ಸಪೋರ್ಟ್ ಕೂಡ ಮಾಡಲಿಲ್ಲ. ಅದೇ ನಾಯಕರಿಂದ ಈಗ ಹೊಸ ಪಾದಯಾತ್ರೆಗಾಗಿ ಒಂದು ಸಭೆ ನಡೆದಿದೆ. ಇದು ಈಗ ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟುಹಾಕಿದೆ. ಸರ್ಕಾರದ ವಿರುದ್ಧ ಸಮರ ಸಾರಿದಂತ ಬಿಜೆಪಿಯಲ್ಲಿ ಈಗ ಬಣ ಬಡಿದಾಟ. ಮೂಢ ಅಸ್ತ್ರವನ್ನ ಹಿಡ್ಕೊಂಡು ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯಿಂದ ಒಂದು ಬಣ ಮಾಡಿದ್ರೆ, ವಾಲ್ಮೀಕಿ ಅಸ್ತ್ರವನ್ನ ಹಿಡ್ಕೊಂಡು ಕೂಡಲ ಸಂಗಮ ಟು ಬಳ್ಳಾರಿಗೆ ಈಗ ನಡಿಗೆಯನ್ನ ಆರಂಭ ಮಾಡೋದಕ್ಕೆ ಸಭೆ ನಡೆದಿದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಸಭೆ ನಡೆದಿರೋದು. ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಜಿಎಂ ಸಿದ್ದೇಶ್ವರ್, ಎನ್ಆರ್ ಸಂತೋಷ್, ಅಣ್ಣಾ ಸಾಹೇಬ್ ಜೊಲ್ಲೆ, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ಸೇರಿದಂತೆ ಬೆಳಗಾವಿ ಸಭೆಯಲ್ಲಿ ಹಲವು ಮುಖಂಡರು ಭಾಗಿಯಾಗಿದ್ರು. ಅಂದ್ರೆ ವಿಜೇಂದ್ರ ಅವರ ವಿರುದ್ಧದ ಬಣ ಅಂತ ಇದನ್ನ ಕೂಡ ಹೇಳ್ಬೋದು. ಪಾದಯಾತ್ರೆಗಾಗಿ ಹೈಕಮಾಂಡ್ಗೆ ಮನವಿಯನ್ನ ಸಲ್ಲಿಸಬೇಕು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ಈ ತಂಡ ಇದೆಯಲ್ಲ, ಮತ್ತೊಂದು ಬಣ, ಇದು ಡಿಸೈಡ್ ಮಾಡಿದೆ. ನೋಡಿ ಎಷ್ಟು ಅಭಾಸ ಆಗ್ತಾ ಇದೆ ಬಿಜೆಪಿಗೆ ಅಂತ ಹೇಳಿದ್ರೆ, ಅಂದ್ರೆ ಹೊಂದಾಣಿಕೆ ಇಲ್ವಾ ಇವರಲ್ಲೇ? ಬಿಜೆಪಿ ಅಂತಂದ್ರೆ ಶಿಸ್ತಿನ ಪಕ್ಷ ಅಂತ ಯಾವಾಗ್ಲೂ ಹೇಳ್ಕೊಳ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಅವರ ಮಾತಿಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಇಲ್ಲಿವರೆಗೂ ಮಾಡ್ಲಿಲ್ಲ. ಹಾಗಾದ್ರೆ ಬಿಜೆಪಿಯಲ್ಲಿ ಕೇಸರಿ ಪಡೆಯಲ್ಲಿ ತಾಳಮೇಳ ಇಲ್ವಾ? ಎಲ್ಲವೂ ಕೂಡ ಸರಿ ಇಲ್ವಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಹಾಗಾದ್ರೆ ಮನೆಯೊಂದು ಎಷ್ಟು ಬಾಗಿಲುಗಳು ಕೇಸರಿ ಪಡೆಯಲ್ಲಿ? ಮೈಸೂರಿಗೆ ವಿಜೇಂದ್ರ ಜೊತೆ ಹೆಜ್ಜೆ ಹಾಕ್ಲಿಲ್ಲ ಈ ನಾಯಕರು ಯಾರು ಕೂಡ. ಆದ್ರೆ ಈಗ ವಾಲ್ಮೀಕಿ ಅಸ್ತ್ರವನ್ನ ಹಿಡ್ಕೊಂಡು ಪಾದಯಾತ್ರೆಗೋಸ್ಕರ ಬೆಳಗಾವಿಲಿ ಸಭೆ ನಡೆಸಿದ್ದಾರೆ. ಹಾಗಾದ್ರೆ ಪ್ರತಿಪಕ್ಷ ಬಿಜೆಪಿಯಲ್ಲಿ ಸದ್ಯ ಒಗ್ಗಟ್ಟು ಉಳಿದೇ ಇಲ್ವಾ? ನಾವೇನೋ ಪ್ರಶ್ನೆ ಇಡ್ತಾ ಇದೀವಿ, ಆದ್ರೆ ನೋಡ್ತಾ ಹೋದ್ರೆ ಉಳಿದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ವಿಜೇಂದ್ರ ವಿರುದ್ಧ ಯತ್ನಾಳ್ ಓಪನ್ ವಾರ್ ಅನ್ನ ಮುಂದುವರಿಸಿದ್ದಾರೆ. ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಬಿವೈ ವಿಜಯೇಂದ್ರ ಬಣ, ಆರ್ ಅಶೋಕ್ ಬಣ, ಬಿಎಲ್ ಸಂತೋಷ್ ಬಣ, 3 ಬಣ. ಇನ್ನು ಯತ್ನಾಳ್ ಬಣ ಹೈಕಮಾಂಡರ ನಿಷ್ಠರ ಬಣ, ಹೈಕಮಾಂಡ್ಗೆ ನಿಷ್ಠರಾಗಿರುವಂತಹ ಬಣ, ಎಷ್ಟೆಲ್ಲಾ ಬಣಗಳಿದಾವೆ ಬಿಜೆಪಿಯಲ್ಲಿ. ಒಗ್ಗಟ್ಟು, ಸಮರ್ಥ ನಾಯಕತ್ವ ಇಲ್ಲದೆ ಕೇಸರಿಯ ಮನೆ ಕಂಗೆಟ್ಟು ಹೋಗಿದ್ಯಾ? ಬೆಳಗಾವಿಯಲ್ಲಿ ಸಭೆಯ ಬಳಿಕ ಶಾಸಕ ಬಸನಗೌಡ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದ್ರು. ಯಾವನೋ ಒಬ್ಬನನ್ನ ಹೀರೋ ಮಾಡೋದಕ್ಕೆ ಹೋರಾಟ ಅಲ್ಲ ಅಂತ ಏಕವಚನದಲ್ಲಿ ವಿಜೇಂದ್ರ ವಿರುದ್ಧ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೇರವಾಗಿಯೇ ಬಿವೈ ವಿಜೇಂದ್ರ ವಿರುದ್ಧ ಯತ್ನಾಳ್ ಹರಿಹಾಯ್ದ್ರು. ನೋಡ್ರಿ, ಮೂಢ ಹೋರಾಟ ಕೇವಲ ಮೈಸೂರಿಗೆ ಮಾತ್ರ ಸೀಮಿತವಾದಂತಹ ಹೋರಾಟ. ಆದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಇದೆಯಲ್ಲ, ಇದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ನಿಗಮದಲ್ಲಿ ಎಸ್ಸಿ ಎಸ್ಟಿ ಹಣವನ್ನ ದುರ್ಬಳಕೆ ಮಾಡಿಕೊಂಡಿರೋದು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿರೋದು. ಹಾಗಾಗಿ ಪಾದಯಾತ್ರೆಗೆ ಹೈಕಮಾಂಡ್ ಬಳಿ ಮಾತನಾಡ್ತೀವಿ ಅಂತ ಯತ್ನಾಳ್ ಅವರು ಹೇಳಿದ್ದಾರೆ. ಪಕ್ಷ ಸಂಘಟಿಸೋದಕ್ಕೆ ಬಳ್ಳಾರಿ ನಡಿಗೆ ಅಂತ ಅರವಿಂದ್ ಲಿಂಬಾವಳಿ ಇದನ್ನ ಸಮರ್ಥಿಸಿಕೊಂಡಿದ್ದಾರೆ, ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ನೋಡಿ, ಯಾವಾಗ್ಲೂ ಆಡಳಿತ ಪಕ್ಷದ ವಿರುದ್ಧ ಮಾತನಾಡ್ತಿದ್ದಂಥ ಬಿಜೆಪಿಯಲ್ಲೇ ಈಗ ಇಷ್ಟೊಂದು ಬಣಗಳಿರೋದು, ಎಲ್ಲೋ ಒಂದ್ ಕಡೆ ಆಡಳಿತ ಪಕ್ಷಕ್ಕೂ ಕೂಡ ಒಂದ್ ರೀತಿ ಆಹಾರ ಸಿಕ್ಕಂಗಾಗಿದೆ. ಅಂದ್ರೆ ಇದೇ ವಿಚಾರವಾಗಿ ಯತ್ನಾಳ್ ಅವರು ಮತ್ತೆ ಅರವಿಂದ್ ಲಿಂಬಾವಳಿ ಏನ್ ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ. ಮೈಸೂರಿಗೆ ಸಂಬಂಧಪಟ್ಟಿದ್ದು ಅದು ಒಂದು ನಗರಕ್ಕೆ ಸಂಬಂಧಪಟ್ಟಿದ್ದು, ಅದೊಂದು ಇಶ್ಯೂನೇ. ಆದ್ರೆ SCP TSP 25,000 ಕೋಟಿ
187 ಕೋಟಿ ನಮ್ಮ ವಾಲ್ಮೀಕಿ ನಿಗಮದ್ದು. ಇದು ನಮ್ಮ ಮುಂದೆ ಅಂದ್ರೆ ದಲಿತ ವಿರೋಧಿ ಸರ್ಕಾರ ಅನ್ನೋದನ್ನ ನಾವು ಮನದಟ್ಟು ಮಾಡ್ಲಿಕ್ಕೆ ಭಾಳ ಒಳ್ಳೆಯ ಒಂದು ಹೋರಾಟ. ಇದನ್ನ ನಾವು ಹೈಲೈಟ್ ಮಾಡಬೇಕು. ಅದೊಂದು ಸರ್, ಮತ್ತು ಒಂದು ಯಾವುದೇ ಒಂದು ವ್ಯಕ್ತಿ ಆಧಾರಿತವಾದಂಥ ಹೋರಾಟ ಆಗಬಾರ್ದು. ಯಾವುದೋ ಒಬ್ಬನ ಲೀಡರ್ ಮಾಡಲ್ಲ. ಇನ್ನೊಂದು ನಮ್ಮ ಹೋರಾಟ ಜನರ ಪರವಾಗಿದೆ. ಬರೀ ಮೈಸೂರಿಗೆ ಸಂಬಂಧಪಟ್ಟಿದ್ದು ವಾಲ್ಮೀಕಿ ನಿಗಮದ ಹಣದ ದುರುಪಯೋಗದ ಬಗ್ಗೆ ಮತ್ತು SCP TSP ಮೀಸಲಿಟ್ಟ ಹಣವನ್ನ ತಮ್ಮ ಗ್ಯಾರಂಟಿಗಳಿಗೆ ಬಳಸಿರೋದ್ರ ಬಗ್ಗೆ ಒಂದು ಸುದೀರ್ಘ ಹೋರಾಟ ಕೈಗೆತ್ತಿಕೊಳ್ಬೇಕನ್ನುವಂಥದ್ದು ಕೂಡ ಈ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಈ ಎಲ್ಲ ಸಂಗತಿಗಳನ್ನ ಹೈಕಮಾಂಡ್ಗೆ, ರಾಷ್ಟ್ರೀಯ ನಾಯಕತ್ವಕ್ಕೆ ತಿಳಿಸಬೇಕು ಮತ್ತು ಬರೋ ದಿನಗಳಲ್ಲಿ ಮೂಡ ಹಗರಣದ ಪಾದಯಾತ್ರೆ ರೀತಿನೇ ಇನ್ನೂ ಹೆಚ್ಚು ಪ್ರಭಾವಿಯಾಗಿ ಕೂಡಲ ಸಂಗಮದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಬಗ್ಗೆನೂ ಚರ್ಚೆ ಮಾಡ್ತಾ ಇದ್ದೀವಿ. ವಾಲ್ಮೀಕಿ ನಿಗಮದ ಹಣದ ದುರುಪಯೋಗ ನೋಡಿ, ಇಷ್ಟೆಲ್ಲ ಬಣ ಬಡಿದಾಟದ ಮಧ್ಯೆ ಈಗ ಉಪಚುನಾವಣೆಗೂ ಕೂಡ ತಾಲೀಮು ನಡೆಸಬೇಕಾಗಿರುವಂತಹ ಸಂದರ್ಭ ಬಿಜೆಪಿಗಿದೆ. ಸಂದರ್ಭ ಅನ್ನೋದಕ್ಕಿಂತ ಒಂದು ದೊಡ್ಡ ಚಾಲೆಂಜು. ಹಾಗಾದ್ರೆ ಯಾವ ರೀತಿ ಈ ಉಪಚುನಾವಣೆಗೆ ಬಿಜೆಪಿ ತಾಲೀಮನ್ನ ನಡೆಸೋದಕ್ಕೆ ಮುಂದಾಗ್ತಾ ಇದೆ? ಬಿಜೆಪಿ ಬಣ ಗುದ್ದಾಟದ ಮಧ್ಯೆ ಉಪಚುನಾವಣೆಗೂ ಕೂಡ ತಾಲೀಮ್ ನಡೆಸಬೇಕು. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ಕ್ಷೇತ್ರಗಳಿಗೆ ಉಪಸಮರ ನಡೆಯುತ್ತೆ. ಈ ಬಣ ಬಡಿದಾಟಗಳ ನಡುವೆ ಗೆಲುವು ಎಷ್ಟು ಮಟ್ಟಿಗೆ ಬಿಜೆಪಿಗೆ ಸಿಗುತ್ತೋ ಗೊತ್ತಿಲ್ಲ. ಚನ್ನಪಟ್ಟಣದಲ್ಲಿ ಈಗಾಗಲೇ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ಪದೇ ಪದೇ ಕ್ಷೇತ್ರಕ್ಕೆ ಆಗಮಿಸಿ ಕಾಂಗ್ರೆಸ್ ಅಲೆಯನ್ನ ಎಬ್ಬಿಸ್ತಾ ಇದ್ದಾರೆ DK ಶಿವಕುಮಾರ್. ಪ್ರತಿಷ್ಠೆಯ ಕಣ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಕುಮಾರಸ್ವಾಮಿ ರಾಜೀನಾಮೆಯಿಂದ ಚನ್ನಪಟ್ಟಣ ಕ್ಷೇತ್ರ ತೆರವಾಗಿದೆ. ಈಗ ಮೈತ್ರಿ ಅಭ್ಯರ್ಥಿ ಯಾರು? JDS ಅಭ್ಯರ್ಥಿನ ಇಲ್ಲ ಬಿಜೆಪಿಯಿಂದ ನಿಂತ್ಕೊಳ್ತಾರಾ? ಕಳೆದ ಬಾರಿ HDK ವಿರುದ್ಧ ಸ್ಪರ್ಧಿಸಿ CP ಯೋಗೇಶ್ವರ್ ಸೋತಿದ್ರು. ಮೈತ್ರಿ ಟಿಕೆಟ್ ಕೊಡ್ಲೇಬೇಕು, ಇಲ್ದಿದ್ರೆ ಸ್ವತಂತ್ರವಾಗಿ ಸ್ಪರ್ಧೆ ಅನ್ನುವಂಥ ನಿರ್ಧಾರದಲ್ಲಿ, ಬಹುತೇಕ ನಿರ್ಧಾರದಲ್ಲಿ CPY ಇದನ್ನು ಕಾಣಿಸ್ತಾರೆ. ಖಡಕ್ ನಿರ್ಧಾರ ಮಾಡಿ ಹೈಕಮಾಂಡ್ ಭೇಟಿಗೆ ಅಂತ ದೆಹಲಿಗೆ ಹೊರಟಿದ್ದಾರೆ CP ಯೋಗೇಶ್ವರ್. ಏನಾದ್ರೂ ಮಾಡಲಿ ಈ ಸಲ ನಾನು ನಿಂತ್ಕೊಳ್ಳೇಬೇಕು ಅನ್ನುವಂಥ ನಿರ್ಧಾರವನ್ನ CP ಯೋಗೇಶ್ವರ್ ಮಾಡಿದ್ದಾರೆ. ಹಾಗಾದ್ರೆ ಬನ್ನಿ CP ಯೋಗೇಶ್ವರ್ ಏನ್ ಮಾತನಾಡಿದ್ರು ವಿಚಾರವಾಗಿ ಕೇಳಿಸ್ಕೊಳ್ಳೋಣ. ಆಗ್ಬೋದು. ಚನ್ನಪಟ್ಟಣ ವಿಧಾನಸಭೆಯ ಏನು ಉಪಚುನಾವಣೆ ಇದೆ, ಅದರಲ್ಲಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. ಸ್ವಾಭಾವಿಕವಾಗಿ ಕುಮಾರಸ್ವಾಮಿ ನಾನು ಸಾಂಪ್ರದಾಯಿಕವಾಗಿ ರಾಜಕೀಯವಾಗಿ ಪರಸ್ಪರ ವಿರೋಧವಾಗಿದ್ದವರು. ಒಬ್ರಿಗೊಬ್ರು ಮೈತ್ರಿ ಮಾಡ್ಕೊಂಡ್ಮೇಲೆ, BJP JDS ಮೈತ್ರಿ ಮಾಡ್ಕೊಂಡ್ಮೇಲೆ NDA ಇಂದ ಕುಮಾರಸ್ವಾಮಿ ಅವರು ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಅವರು ತೆರವಾದ ಸ್ಥಾನಕ್ಕೆ ನಾನೇ ಹತ್ತಿರದ ಸಮೀಪದ ಪ್ರತಿಸ್ಪರ್ಧಿ. ಪ್ರತಿ ಚುನಾವಣೆಯಲ್ಲೂ ಒಂದು 10-15 ಸಾವಿರ ಡಿಫ್ರೆನ್ಸು ಎಲ್ಲ ಚುನಾವಣೆಯಲ್ಲೂ ಇದೆ. ಹಾಗಾಗಿ ಅವ್ರು ತೆರವಾದ್ಮೇಲೆ ಸ್ವಾಭಾವಿಕವಾಗಿ ನನಗೆ ಬಿಟ್ಕೊಡ್ಬೇಕು ಅನ್ನೋದು ನನ್ನ ವಾದ ಮತ್ತೆ ನನ್ನ ಕ್ಲೈಮ್ ಕೂಡ. ನೋಡೋಣ ಅವರು ಮತ್ತೆ ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅಂತ. ಆದರೆ ಚುನಾವಣೆ ಹತ್ರ ಬರ್ತಾ ಇದೆ. ಇನ್ನೇನು ನೋಟಿಫಿಕೇಶನ್ ಯಾವುದೇ ಸಂದರ್ಭದಲ್ಲಿ ಆಗ್ಬೋದು. ಮಹಾರಾಷ್ಟ್ರ ಚುನಾವಣೆಗೆ ಇದು ಉಪಚುನಾವಣೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ನವರು ತುಂಬಾ ಆಕ್ಟಿವ್ ಆಗಿದ್ದಾರೆ. ಈಗ ಮಾನ್ಯ DK ಶಿವಕುಮಾರ್ ಅವರು ಆಗಸ್ಟ್ 15ರಂದು ಚನ್ನಪಟ್ಟಣಕ್ಕೆ ಬಂದು ರಾಷ್ಟ್ರಧ್ವಜ ಅನಾವರಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ಆಗಲೇ ಮೆಸೇಜ್ ಕೂಡ ಕಳಿಸಿದ್ದಾರೆ ಎಲ್ಲ ಕಡೆ, ನಾನು ಚನ್ನಪಟ್ಟಣದಲ್ಲಿ ಫ್ಲಾಗ್ ಹಾಸ್ಟ್ ಮಾಡ್ತೀನಿ ಅಂತ ಹೇಳಿ. ಇದೆಲ್ಲ ನೋಡಿದಾಗ ನಾವು ಸುಮ್ಮನೆ ಆಗಿರೋದು. ಈಗ ಕುಮಾರಸ್ವಾಮಿ ಅವರು ಏನು ಹೇಳ್ತಾ ಇಲ್ಲ, ಅವರು ಸುಮ್ಮನೆ ಇದ್ದಾರೆ. ನಾವು ನಿರ್ಲಿಪ್ತವಾಗಿದ್ದರೆ ಅನಾಯಾಸವಾಗಿ ಈ ಕ್ಷೇತ್ರ ಕಾಂಗ್ರೆಸ್ಗೆ ದಕ್ಕಬಾರ್ದು ಅಂತೇಳಿ ನನ್ನ ಹೋರಾಟ. ನನಗೂ ಕುಮಾರಸ್ವಾಮಿ ಅವ್ರಿಗೂ ಏನೋ ಭಿನ್ನಾಭಿಪ್ರಾಯ ಇದೆ, ಅದನ್ನ ಇನ್ನಷ್ಟು ಬಿರುಕು ಮೂಡಿಸುವ ಪ್ರಯತ್ನ ಮಾಡ್ತಾರೆ ಅಷ್ಟೇ. ಅದನ್ನ ಬಿಟ್ರೆ ಯಾರಿಲ್ಲ, ಆ ತರ ಏನಿಲ್ಲ. ನಾನು ಟಿಕೆಟ್ ಸಿಗದೆ ಹೋದ್ರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮತ್ತೆ NDA ಭಾಗವಾಗಿರ್ಬೇಕು ಅಂತಾನೆ ಅನ್ಕೋತೀನಿ. ನೋಡೋಣ ಮುಂದೆ ಏನೇನು ಯಾವ್ಯಾವ ತರ ತಿರುವು ತಗೊಳ್ತಾರೆ ರಾಜಕಾರಣ ಹೇಳಕ್ ಬರಲ್ಲ. ಒಟ್ಟಿನಲ್ಲಿ CP ಯೋಗೇಶ್ವರ್ ಅವರಂತೂ ಬಹಳ ಸ್ಪಷ್ಟವಾಗಿದ್ದಾರೆ. ಟಿಕೆಟ್ ಕೊಡ್ಲಿಲ್ಲ ಅಂತಂದ್ರೆ ಸ್ವತಂತ್ರವಾಗಾದ್ರೂ ನಾನು ಸ್ಪರ್ಧೆ ಮಾಡ್ತೀನಿ ಅಂತ. ಎಸ್ ಬನ್ನಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು BV ಶಿವಶಂಕರ್ ಸರ್ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ್ರು ಇದ್ದಾರೆ. ಗೌಡ್ರ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ಶಿವಶಂಕರ್ ಸರ್ ಹತ್ರ ಮಾತನಾಡ್ತೀನಿ. ಸರ್, ಇದೆಲ್ಲವನ್ನ ಕೂಡ ನೋಡ್ತಾ ಇದ್ದಾಗ ಅಂದ್ರೆ ಈಗ ಈ ಹಗರಣಗಳ ವಿರುದ್ಧ ಮೊದಲು ಒಂದಷ್ಟು ದಿವಸ ಮೂಡ ಹಗರಣ ಮತ್ತೆ ಈ ವಾಲ್ಮೀಕಿ ಹಗರಣ ಅಂತ ಆಯ್ತು. ಅದಾದ ನಂತರ ಪಾದಯಾತ್ರೆ ಅಂತ ಘೋಷಣೆ ಮಾಡಿದ್ರು. ಅಲ್ಲಿ ಬಿಜೆಪಿಯಲ್ಲೇ ಒಂದಷ್ಟು ಭಿನ್ನಾಭಿಪ್ರಾಯಗಳು, ಭಿನ್ನ ಮತಗಳು, ಒಬ್ರಿಗೊಬ್ರು ಇದಿಲ್ಲದೆ ಇದ್ದಿದ್ದು. ವಿಜಯೇಂದ್ರ ಯಡಿಯೂರಪ್ಪ ಅವರ ವಿರುದ್ಧ ಯತ್ನಾಳ್ ಮೊದಲಿನಿಂದಲೂ ಕೂಡ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಿದ್ದು.
ಈಗ ಇದೆಲ್ಲವೂ ಎಲ್ಲಿಗೆ ಬಂದು ನಿಂತಿದೆ ಅಂತಂದ್ರೆ ಮತ್ತೊಂದು ಪಾದಯಾತ್ರೆಗೆ ಈಗ ಬಿಜೆಪಿ ಸಜ್ಜಾಗ್ತಾ ಇದೆ. ಬಿಜೆಪಿಯ ಮತ್ತೊಂದು ಬಣ ಸಜ್ಜಾಗ್ತಾ ಇದೆ. ಅಂದ್ರೆ ಯಡಿಯೂರಪ್ಪ ಕುಟುಂಬ ವಿರೋಧಿ ಬಣ ಅಂತ ಇದನ್ನ ಬಣ್ಣಿಸಬಹುದೋ ಏನೋ ನನಗೆ ಗೊತ್ತಾಗ್ತಾ ಇಲ್ಲ. ಈ ಎಲ್ಲ ಡೆವಲಪ್ಮೆಂಟ್ಸ್ ಅನ್ನ ನೋಡಿದಾಗ ಏನ್ ಹೇಳ್ತೀರಿ ಸರ್? ಸಿಂಧೂರ್ ಅವರೇ, ಈ ಸಾಮಾನ್ಯವಾಗಿ ಭಿನ್ನಮತ ಅನ್ನೋದು ಈ ಆಡಳಿತ ಪಕ್ಷದಲ್ಲಿ ಇರೋದು ಸಹಜ. ಈಗ ಒಂದು ಪಕ್ಷ ಅಧಿಕಾರಕ್ಕೆ ಬಂದಾಗ ಈ ಅಧಿಕಾರದಲ್ಲಿ ಆಪರ್ಚುನಿಟೀಸ್ ಅಂತ ಬರುತ್ತೆ. ಚೀಫ್ ಮಿನಿಸ್ಟರ್ ಯಾರಾಗಬೇಕು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಯಾರಾಗಬೇಕು, ಮಂತ್ರಿಗಳು ಯಾರಾಗಬೇಕು, ಆಮೇಲೆ ಅದಾದ್ಮೇಲೆ ನಿಗಮ ಮಂಡಳಿಗಳ ಒಂದು ರೀತಿ ನಾಮಿನೇಷನ್ ಇಂಥವೆಲ್ಲ. ಹಾಗಾಗಿ ಆಡಳಿತ ಪಕ್ಷದಲ್ಲಿ ಸರ್ವೇ ಸಾಧಾರಣವಾಗಿ ಭಿನ್ನಮತ ಇರುತ್ತೆ. ಆ ಭಿನ್ನಮತವನ್ನ ಮ್ಯಾನೇಜ್ ಮಾಡೋದಕ್ಕೆ ಆ ಪಕ್ಷದ ನಾಯಕತ್ವಗಳು, ಅದರಲ್ಲೂ ಕೂಡ ಈ ಚೀಫ್ ಮಿನಿಸ್ಟರ್ ಅನ್ನಿಸ್ಕೊಂಡವರು ದಕ್ಷತೆಯಿಂದ ಇದ್ರೆ ಅದನ್ನ ಇದು ಒಂದು ರೀತಿಯಲ್ಲಿ ಸಕ್ಸಸ್ಫುಲ್ ಆಗಿ ಮ್ಯಾನೇಜ್ ಮಾಡ್ತಾರೆ. ಇಲ್ಲದೆ ಹೋದ್ರೆ ಅಲ್ಲಿ ಏನಾಗುತ್ತೆ, ಒಡಕುಂಟಾಗಿ ಸರ್ಕಾರದ ಸ್ಟೆಬಿಲಿಟಿಗೆ ಕಾರಣ ಆಗುತ್ತೆ ಅನ್ನೋದು ನಾವು ನೋಡ್ಕೊಂಡು ಬಂದಿರೋದು. ಉದಾಹರಣೆಗೆ ಈ 1999 ಇಂದ 2004 ವರೆಗೂ ಚೀಫ್ ಮಿನಿಸ್ಟರ್ ಆಗಿದ್ದಂತಹ SM ಕೃಷ್ಣ ಅವ್ರ ಕಾಲದಲ್ಲಿ ಈ ತರದ್ ಯಾವ್ದು ಭಿನ್ನಮತ ಬರದೇ ಇರೋ ತರ ನೋಡ್ಕೊಂಡಿದ್ದು ಒಂದು ಹೆಗ್ಗಳಿಕೆ ಅವ್ರದ್ದು ಅಂತ. ಅಷ್ಟೇ ಯಾಕೆ ಸಿದ್ದರಾಮಯ್ಯ ಅವ್ರದ್ದು 2013 ಇಂದ 2018 ವರೆಗೂ ಅವರು ಈ ಮೊದಲನೇ ಒಂದು ಅಂದ್ರೆ ಈ ಸಾರಿ ಈಗ 2ನೇ ಸಾರಿ ಆಗಿದ್ದಾರೆ. ಮೊದಲನೇ ಟರ್ಮ್ ಅಲ್ಲಿ ಅವ್ರದ್ದು ಸಾಕಷ್ಟು ಸ್ಟೇಬಲ್ ಆಗಿತ್ತು. ಅಷ್ಟು ಭಿನ್ನಮತ ಇಷ್ಟು ಒಂದು ರೀತಿಯಲ್ಲಿ ಕಂಡು ಬಂದಿರಲಿಲ್ಲ. ಆದ್ರೂ ಕೂಡ ಆಡಳಿತ ಪಕ್ಷದಲ್ಲಿ ಭಿನ್ನಮತ ಆಗೋದು ಸಹಜ. ಆದ್ರೆ ಇಲ್ಲಿ ವಿಪರ್ಯಾಸ ಏನು ಅಂತಂದ್ರೆ ಪ್ರಧಾನ ಪ್ರತಿಪಕ್ಷ ಅಂದ್ರೆ ಬಿಜೆಪಿನಲ್ಲಿ ಅಂದ್ರೆ ಪ್ರತಿಪಕ್ಷದಲ್ಲಿದೆ. ಇಲ್ಲಿ ಯಾವ ಒಂದು ಅಧಿಕಾರದ ಒಂದು ಇದು ಗದ್ದುಗೆಗಾಗಿ ರೇಸ್ ಅನ್ನೋದಿಲ್ಲ. ಆದ್ರೂ ಕೂಡ ಇಲ್ಲಿ ಭಿನ್ನಮತ ಇದೆ, ಬಣಗಳ ಬಡಿದಾಟ ಇದೆ ಅನ್ನೋದು ಬಹಳ ದೊಡ್ಡ ಒಂದು ವಿಪರ್ಯಾಸಕರವಾದಂತ ವಿಚಾರ. ಇಲ್ಲಿ ಏನಾಯ್ತು, ಮೊದಲನೇದಾಗಿ ಈ ರಾಜ್ಯಾಧ್ಯಕ್ಷರ ಸ್ಥಾನಕ್ಕಾಗಿ ಪೈಪೋಟಿ. ಈಗ ಇದನ್ನು ವಿಜೇಂದ್ರ ಅವ್ರನ್ನ ಮಾಡಿದಾಗ ಅದೇ ಯಡಿಯೂರಪ್ಪ ಅವ್ರ ಮಗನ್ನೇ ಮಾಡಿದ್ರು, ಇಲ್ಲಿ ಡೈನಾಸ್ಟಿಕ್ ಪಾಲಿಟಿಕ್ಸ್ ಬಂತು. ಆಮೇಲೆ ಲೀಡರ್ ಆಫ್ ದಿ ಅಪೋಸಿಷನ್ ಅಶೋಕ್ ಅವ್ರನ್ನ ಮಾಡಿದಾಗ ಆ ಒಂದು ಸ್ಥಾನಕ್ಕೆ ಏನು ಆಕಾಂಕ್ಷಿಗಳಾಗಿದ್ದವರು ಸಾಕಷ್ಟು ಜನ ಇದ್ರು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಮೊದಲೇನೆ ಅಂದ್ರೆ ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅಂದ್ರೆ ಇಲ್ಲಿ ನಾನು ಭಿನ್ನಮತ ಅಂತ ಹೇಳಿದೆ. ಆ ಭಿನ್ನಮತ ಅನ್ನೋದು ಬಿಜೆಪಿ ಆಡಳಿತ ಪಕ್ಷವಾಗಿದ್ದಾಗ ಅಂದ್ರೆ ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಸ್ಫೋಟಗೊಂಡಿತ್ತು, ಶುರುವಾಗಿತ್ತು. ಆದ್ರೆ ಆ ಭಿನ್ನಮತ ಹಾಗೆ ಕಂಟಿನ್ಯೂ ಆಗಿದ್ದು ವಿಪರ್ಯಾಸ. ಅಂದ್ರೆ ಆ ಭಿನ್ನಮತದಿಂದನೂ ಅಥವಾ ಹಲವಾರು ಇತರ ಕಾರಣಗಳಿಂದ ಅಂದ್ರೆ ಭ್ರಷ್ಟಾಚಾರದ ಒಂದು ಆರೋಪ ಬಂತು ಆ ಸರ್ಕಾರಕ್ಕೆ, ಆಮೇಲೆ ನಾಯಕತ್ವದ ಬದಲಾವಣೆ ಆಯ್ತು, ಬಿಜೆಪಿ ಸೋತೋಯ್ತು. ಸೋತ ಮೇಲೆ ಈಗ ಪ್ರತಿಪಕ್ಷದ ಸ್ಥಾನದಲ್ಲಿದೆ. ಅಷ್ಟಾದ್ರೂ ಕೂಡ ನಮ್ಮ ಒಗ್ಗಟ್ಟಿನ ಕೊರತೆ ನಮ್ಮನ್ನ ಸೋಲನ್ನ ಕಾಣೋ ಹಾಗೆ ಮಾಡತ್ತೆ, ನಮ್ಮನ್ನ ದುರ್ಬಲಗೊಳಿಸುತ್ತೆ ಅನ್ನುವಂತ ರಿಯಲೈಸೇಷನ್ ಅವ್ರಿಗೆ ಆದಂಗಿಲ್ಲ. ಆಮೇಲೆ ಅಧಿಕಾರದಲ್ಲಿದ್ದವರು ಅಧಿಕಾರವನ್ನ ಕಳ್ಕೊಂಡು ಸೋತ್ ಮೇಲೂ ಕೂಡ ಇಷ್ಟು ಕಿತ್ತಾಡ್ತಾ ಇದ್ದಾರೆ ಅಂದ್ರೆ ಇದು ಒಂದು ರೀತಿ ವಿಚಿತ್ರವಾದಂತ ವಿಪರ್ಯಾಸಕರವಾದಂತ ವಿಚಾರ. ಇನ್ನೊಂದು, ಈಗ ನಾವು ಯತ್ನಾಳ್ ವಿಚಾರನೇ ಮಾತಾಡೋಣ. ಯತ್ನಾಳ್ ಅವ್ರದ್ದು ಇವಾಗಿಂದಲ್ಲ, ಅಂದ್ರೆ ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆದಾಗಿಂದ ಅಂದ್ರೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಚೀಫ್ ಮಿನಿಸ್ಟರ್ ವಿರುದ್ಧ ಅವರು ಆನ್ ದಿ ಫ್ಲೋರ್ ಆಫ್ ಹೌಸೇ ಮಾತಾಡ್ತಿದ್ರು, ಕರೆಕ್ಟ್, ಅಂದ್ರೆ ಅಟ್ಯಾಕ್ ಮಾಡಿದ್ರು. ಅಂದ್ರೆ ಅವರಲ್ಲಿ ಒಂದು ಪಾಯಿಂಟ್ ಇರಬಹುದೇನೋ, ಯಾವುದೋ ಒಂದು ವಿಚಾರ ಅವರು ಒಂದು ವಿಷಯವನ್ನ ಅಂದ್ರೆ ಧ್ವನಿ ಎತ್ತಾ ಇದ್ದಾರೆ. ಹಾಗಿರುವಾಗ ಅವ್ರು ಮಾತಾಡ್ತಾ ಇರೋದು ಸರಿ ಇದ್ರೆ ಅವ್ರು ಯಾವ್ದನ್ನ ರೈಸ್ ಮಾಡ್ತಾ ಇದ್ದಾರೋ ಆ ಪ್ರಾಬ್ಲಮ್ ನ ಆ ಪಕ್ಷದ ಏನು ಹೈಕಮಾಂಡ್ ಅಥವಾ ಲೀಡರ್ಶಿಪ್ ಸಾಲ್ವ್ ಮಾಡ್ಬೇಕು. ಇಲ್ವಾ ಅವರು ಮಾಡ್ತಾ ಇರೋ ತಪ್ಪು, ಇದು ಅಶಿಸ್ತಿನ ನಡೆ, ಇದರಿಂದ ಪಕ್ಷಕ್ಕೆ ತೊಂದರೆ ಆಗ್ತಾ ಇದೆ ಅಂದ್ರೆ ಅವ್ರನ್ನಾದ್ರೂ ನಾನು ಇಂಟರಪ್ಟ್ ಮಾಡ್ತೀನಿ. ಆಸ್ ಯು ಟೋಲ್ಡ್, ಎಸ್, ಈಗ ಯತ್ನಾಳ್ ಅವ್ರು ಮಾತನಾಡ್ತಿರೋದ್ರಲ್ಲಿ ಏನೋ ತಪ್ಪಿದೆ ಅನ್ನೋದಾದ್ರೆ ಅಟ್ಲೀಸ್ಟ್ ಅವ್ರನ್ನ ಕಂಟ್ರೋಲ್ ಮಾಡುವಂತ ಕೆಲಸ ಆದ್ರೂ ಮಾಡ್ಬೇಕು. ಇಲ್ಲ ಸರಿ ಇದೆ ಅನ್ನೋದಾದ್ರೆ, ಇಲ್ಲ ಅವರ ನಿಲುವು ಸರಿ ಇದೆ ಅನ್ನೋದಾದ್ರೆ ಅದಕ್ಕಾದ್ರೂ ಆಕ್ಷನ್ ತೆಗೆದುಕೊಳ್ಬೇಕು. ಆದ್ರೆ ಇಲ್ಲಿ ಬಿಜೆಪಿ ಹೈಕಮಾಂಡ್ ಯಾವುದನ್ನು ಮಾಡದೆ ಸುಮ್ಮನೆ ಇರೋದೇ ಇಲ್ಲಿ. ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕು. ಇಲ್ದ ಹೋದ್ರೆ ಅವರೇ ಪ್ರಾಬ್ಲಮ್ ಆದ್ರೆ ಅವ್ರನ್ನ ನಿವಾರಿಸಬೇಕು. ಎರಡನ್ನೂ ಮಾಡದೆ ವರ್ಷಾನುಗಟ್ಲೆ ಅಂದ್ರೆ ಇವಾಗ ಬಿಜೆಪಿ ಅಂತಹ ಒಂದು ಪಕ್ಷ, ಅದು ಶಿಸ್ತಿನ ಪಕ್ಷ, ಅದಕ್ಕೆ ಮೋದಿ ಅಂತಹ ಒಂದು ಪ್ರಬಲ ನಾಯಕತ್ವ ಇದೆ. ಆಮೇಲೆ ಯಾರು ಅಮಿತ್ ಶಾ ಅಂತವ್ರೊಬ್ರು ಇದ್ದಾರೆ, ಚಾಣಕ್ಯ ಅಂತವ್ರು ಇದ್ದಾರೆ. ಇಂತ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಇದ್ದಾಗ ಈ ಪ್ರಾಬ್ಲಮ್ ನ ಹೀಗೆ ಯಾಕೆ ಬಿಡ್ತಾ ಬರ್ತಾ ಇದ್ದಾರೆ ಅನ್ನೋದು ಒಂದು ಪಾಯಿಂಟ್ ಬಹಳ ವಿಚಿತ್ರವಾಗಿಯೂ ಮತ್ತೆ ವಿಪರ್ಯಾಸಕರವಾಗಿಯೂ ಕಾಣಿಸುತ್ತೆ. ಒಂದು ಎರಡನೇದು, ಇನ್ನು ಯತ್ನಾಳ್ ಅವ್ರ ವಿಚಾರ ಬಂದಾಗಲೂ ಕೂಡ ಅವರಲ್ಲೂ ಕೂಡ ದ್ವಂದ್ವವನ್ನ ನೋಡಿ ಹೇಗಿದೆ. ಅವ್ರೇನ್ ಹೇಳ್ತಾರೆ, ನೇರವಾಗಿ ಹೇಳ್ತಾರೆ, ಇಲ್ಲಿ ಬಿಜೆಪಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ,
ಕರೆಕ್ಟ್. ಅವರು ವಿಜೇಂದ್ರ ಮತ್ತೆ ಯಡಿಯೂರಪ್ಪ ಅವ್ರನ್ನ ಕುರಿತು ಹೇಳ್ತಾರೆ ಏನಂತಂದ್ರೆ ಇದು ಕಾಂಗ್ರೆಸ್ನ ಕೆಲವರು ಜೊತೆ ಸೇರ್ಕೊಂಡ್ಬಿಟ್ಟು ಶಾಮೀಲಾಗಿದ್ದಾರೆ, ಇವರು ಕಾಂಗ್ರೆಸ್ನ ನಾಯಕರಿಗೆ ಅನುಕೂಲ ಆಗುವ ಹಾಗೆ ಇವರು ಮಾಡ್ತಾರೆ. ಅದು ನಿಜ ಅನ್ನೋದಾದ್ರೆ ಅದು ನಾವು ಅವಾಗ್ಲೇ ಹೇಳಿದ ಹಾಗೆ ಅಲ್ಲಿನ ಆ ಪಕ್ಷದ ನಾಯಕತ್ವ ಅದನ್ನು ಸರಿಪಡಿಸ್ಬೇಕು. ಇನ್ನೊಂದು ಈ ಕಡೆ ಬನ್ನಿ, ಇವರೇನ್ ಹೇಳ್ತಾರೆ, ಆಯ್ತು ಇಷ್ಟೆಲ್ಲ ಆದ್ಮೇಲೆ ವಿಜೇಂದ್ರ ಅವ್ರು ಏನ್ ಮಾಡಿದ್ರು, ಇದು ಕುಮಾರಸ್ವಾಮಿ ಅವರು ಒಂದು ಅಪಸ್ವರ ಎತ್ತಿದ್ರು ಕೂಡ, ಅಂದ್ರೆ ಮೈಸೂರು ಚಲೋ ಪಾದಯಾತ್ರೆಗೆ ಹೇಗೋ ಅದನ್ನ ಮುಗಿಸಿದ್ರು ಅಂತ ಅನ್ಕೊಳ್ಳೋಣ. ಈಗ ಇವ್ರು ಬಂದ್ಬಿಟ್ಟು ಏನ್ ಹೇಳ್ತಾ ಇದ್ದಾರೆ, ಯತ್ನಾಳ್ ಅವರು ಇದಕ್ಕೊಂದು ಪರ್ಯಾಯವಾಗಿ ಇನ್ನೊಂದು ನಾವು ಪಾದಯಾತ್ರೆ ಮಾಡ್ತೀವಿ, ಆಮೇಲೆ ಮುಡಾ ಬಂದು ಒಂದು ನಗರಕ್ಕೆ ಸೀಮಿತವಾಗಿರುವಂತದ್ದು ಎಷ್ಟಿ ಏನು ಹಗರಣ ಅಂದ್ರೆ ಎಷ್ಟಿ ವಾಲ್ಮೀಕಿ ರಾಜ್ಯಕ್ಕಾಗಿರುವಂತದ್ದು. ಹಾಗೆ ಮಾಡೋದ್ರ ಮೂಲಕ ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ಅವ್ರಿಗೆ ಅವ್ರು ಹೆಲ್ಪ್ ಮಾಡ್ತಾ ಇಲ್ವಾ? ಹೌದು, ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ಅವ್ರಿಗೆ ಅವ್ರು ಸಹಕಾರಿ ಆಗುವಾಗ ಮಾಡ್ತಾ ಇಲ್ವಾ? ಇದು ಕೂಡ ಏನಾದ್ರು ಅಂದ್ರೆ ಇದ್ಯಾವ ತರದ ಇದು ಒಂಥರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ, ಇದೊಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಯಾರಾದ್ರೂ ಹೇಳಿದ್ರೆ ಅದನ್ನ ಅವ್ರು ಒಪ್ಕೊಳಕ್ ರೆಡಿ ಇದ್ದಾರ? ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಯತ್ನಾಳ್ ಅವರು ಕೂಡ ಈಗ ಅವರ ಕರ್ತವ್ಯ, ಅವರು ಬಹಳ ದೊಡ್ಡ ಅಂದ್ರೆ ಹಿರಿಯ ನಾಯಕರು, ಒಂದು ಬಿಜೆಪಿ ಅಂತ ಪ್ರಧಾನ ಪ್ರತಿಪಕ್ಷದ ಒಬ್ಬ ಹಿರಿಯ ಶಾಸಕರು. ಅಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಒಳಗಡೆ ಇದನ್ನ ಮಾಡಿಕೊಂಡು ಬಿಜೆಪಿ, ಇಡೀ ಬಿಜೆಪಿಯ ಕರ್ತವ್ಯ ಏನಿದೆ, ಪ್ರಧಾನ ಪ್ರತಿಪಕ್ಷವಾಗಿ ಇಟ್ ಹ್ಯಾಸ್ ಟು ಪ್ಲೇ ಇಟ್ಸ್ ರೋಲ್. ಅಂದ್ರೆ ಆಡಳಿತ ಪಕ್ಷಕ್ಕೆ ಒಂದ್ ರೀತಿ ಚಾಟಿ ಬೀಸೋ ಹಾಗೆ. ಬಟ್ ಡಿಸಿಪ್ಲಿನರಿ ನೋಟಿಸ್ ಇಶ್ಯೂ ಮಾಡ್ತಿಲ್ಲ ಯಾಕೆ ಅನ್ನೋದೇ ಹೈಕಮಾಂಡ್ ಸ್ಟ್ರಾಟಜಿ ಏನಿರಬಹುದು ಅಂತ ಅನ್ಸುತ್ತೆ ಸರ್, ಇದೆಲ್ಲ ಗಮನಿಸ್ತಾ ಇಲ್ಲಿ ಗೊಂದಲಮಯ. ಹೈಕಮಾಂಡ್ ಲೋ ಕಮಾಂಡ ನನಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ನಾನು ಹೇಳ್ತಾ ಇರೋದು ಹೈಕಮಾಂಡ್ ನಾವು ಹೇಳ್ತಾ ಇದ್ದೀವಿ, ಇದೊಂದ್ ರೀತಿನಲ್ಲಿ ಬಿಜೆಪಿನಲ್ಲಿ ಸ್ಟಾಲ್ ವಾರ್ಟ್ಸ್ ಇದ್ದಾರೆ ಎಂತವ್ರು, ಮೋದಿ ಮತ್ತೆ ಅಮಿತ್ ಶಾ, ಈಗ ಆಮೇಲೆ ನಡ್ಡಾ, ಇವ್ರು ಈ ಕ್ವಶನ್ ಮಾರ್ಕ್ ಬಂದೇ ಬರುತ್ತೆ. ಇವ್ರ ನಿಜವಾಗ್ಲೂ ಶಕ್ತಿ ಇದೆಯಾ ಇಲ್ವಾ, ಸ್ಪಷ್ಟತೆ ಇದೆಯಾ ಇಲ್ವಾ? ಕರ್ನಾಟಕದಂತ ರಾಜ್ಯ, ಬಿಜೆಪಿಗೆ ಕರ್ನಾಟಕ ತುಂಬಾ ಇಂಪಾರ್ಟೆಂಟ್ ಆದಂತ ಕ್ರಿಟಿಕಲ್ ಆದಂತ ರಾಜ್ಯ. ರೈಟ್ ಸರ್.